ವೆಲ್ಕಮ್ ಬ್ಯಾಕ್. ಇವಾಗ ನಾವು ಸಾಲ್ವ್ ಮಾಡೋಣ ಸ್ನೇಕ್ ವೇವ್ ಪ್ಯಾಟರ್ನ್. ಓಕೆ, ಸೊ ಸ್ನೇಕ್ ವೇವ್ ಪ್ಯಾಟರ್ನ್ ಅಂತಂದ್ರೇನು? ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ನಂಬರ್ ಆಫ್ ರೋಸ್ ಎಷ್ಟಿರುತ್ತಲ್ಲ, ಸೊ ಆ ಈಚ್ ರೋದಲ್ಲಿ ಅಷ್ಟೇ ಕಾಲಮ್ಸ್ ಕೂಡ ಇರುತ್ತೆ. ಓಕೆ, ಇನ್ನಿದ್ರ ಡೆಫಿನೇಷನ್ ಕಡೆ ಬರೋದಾದ್ರೆ ಇಲ್ಲಿ ಏನಂತಂದ್ರೆ, ಇವಾಗ ಇಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ, ಏನು ಇಲ್ಲಿ 5 ರೋ ಇದೆ, ಈಚ್ ರೋದಲ್ಲಿ 5 ಕಾಲಮ್ ಇದೆ, ಕರೆಕ್ಟಾಗಿ ನಂಬರ್ಸ್ಗಳು ಪ್ರಿಂಟ್ ಆಗಿದ್ದಾವೆ. ಹೌದಾ? ಯಾವ ರೀತಿ? ಈಗ ಫಸ್ಟ್ ರೋ ಇಲ್ಲೇನಾಗಿದೆ, ಸೊ ನಂಬರ್ಸು ಲೆಫ್ಟ್ ಟು ರೈಟ್ ಪ್ರಿಂಟ್ ಆಗಿದೆ. ಓಕೆ, ಸೊ ಸ್ನೇಕ್ ವೇವ್ ಪ್ಯಾಟರ್ನಲ್ಲಿ ಏನಾಗುತ್ತೆ ಅಂತಂದರೆ, ಆ್ಯಸ್ 1 ಅನ್ನೋದು ಆಡ್ ರೋ ಆಗಿರೋದ್ರಿಂದ ಇಲ್ಲಿ ನಮಗೆ ವ್ಯಾಲ್ಯೂಸು ಲೆಫ್ಟ್ ಟು ರೈಟ್ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು 2 ಅನ್ನೋದೇನೋ ಇದು ಈವನ್ ನಂಬರು, ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ರೋಸ್ಗಳು ರೈಟ್ ಟು ಲೆಫ್ಟ್ ಪ್ರಿಂಟ್ ಆಗುತ್ತೆ. ಓಕೆ, ಸಾರಿ, ರೈಟ್ ಟು ಲೆಫ್ಟ್. ಓಕೆ, ಈ ಥರ ತೋರಿಸ್ಬೇಕು. ಹಾಂ, ಸರಿ. ಓಕೆ, ಸೊ ಈಗ ಅದೇ ಥರ ಇಲ್ಲಿ ನೋಡಿ, ಫಸ್ಟು ಇದು 1 ಅನ್ನೋದು ಆಡ್ ರೋ, 1 2 3 4 5, 2 ಅನ್ನೋದು ಈವನ್, ಸೊ ಈ ಕಡೆಯಿಂದ ಪ್ರಿಂಟ್ ಆಗಿದೆ ರೈಟ್ ಸೈಡಿಂದ, ಮತ್ತೆ ಲೆಫ್ಟ್ ಸೈಡಿಂದ, ಮತ್ತೆ ರೈಟು, ಮತ್ತೆ ಲೆಫ್ಟು. ಓಕೆ, ಸೊ ರಿಕ್ವೈರ್ಮೆಂಟ್ಸ್ ನಮಗೆ ಗೊತ್ತಿದೆ. ಆಡ್ ರೋಗೆ ಫಸ್ಟ್, ಯಾಕೆಂದರೆ ನಾವು ಫಸ್ಟ್ ಆಡ್ ರೋನ ಪ್ರಿಂಟ್ ಮಾಡಬೇಕಲ್ವಾ. ಆಡ್ ರೋಗೆ ಫಾರ್ಮುಲಾ ಏನು? ಈಗ ರೋ ಮಾಡ್ಯುಲಸ್ 2 ನಾಟ್ ಈಕ್ವಲ್ ಟು 0 ಇತ್ತು ಅಂತಂದರೆ ಅದು ನಮಗೆ ಮೀನ್ಸ್ ನಮಗೆ ಕಂಪ್ಲೀಟಾಗಿ ರಿಮೈಂಡರ್ 0 ಬರಲಿಲ್ಲ ಅಂತಂದರೆ ಅದು ಆಡ್ ನಂಬರ್ ಅಂತ ಅರ್ಥ. ಕರೆಕ್ಟಾ? ಯಾವಾಗ ನಾವು 2 ಇಂದ ಡಿವೈಡ್ ಮಾಡಿದಾಗ. ಓಕೆ, ಈಗ ಹಾಗಿದ್ರೆ ಇದನ್ನು ನಾವು ಕೋಡ್ ಮಾಡೋಣ. ಓಕೆ, n ಈಕ್ವಲ್ ಟು 5 ತಗೋತೀನಿ, 5 ರೋಸ್. ಓಕೆ, ಈಗ ಒಂದು ರೋನ ಬರೆಯೋಕೆ ಒಂದು ಲೂಪ್ನ ತಗೋತೀನಿ. ಫಾರ್ ಐ ಇನ್ ರೇಂಜ್ ಆಫ್ 1, n+1. ಓಕೆ, ಇದು ಯಾವುದ್ರದ್ದು? ರೋದು. ಸರಿನಾ? ಈಗ ಏನು ಮಾಡ್ತೀನಿ ಅಂತಂದರೆ, ರಿಸಲ್ಟ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಒಂದು ವೇರಿಯೇಬಲ್ನ ತಗೋತೀನಿ. ಓಕೆ, ಅದು ಎಂಟಿ ಆಗಿ ರಿಸಲ್ಟ್ ಅನ್ನೋ ವೇರಿಯೇಬಲ್ನ. ಸೊ ಈಗ ನನ್ನ ನಂಬರ್ ಇದು 1 ಟೈಮ್ ಇನಿಷಿಯಲೈಸೇಷನ್. ಹೌದಾ? ಸೊ ನಮ್ ಈಕ್ವಲ್ ಟು 1 ಅಂತ ತಗೋತೀನಿ. ಓಕೆ, ಎಸ್. ಈಗ ನೆಕ್ಸ್ಟು ಏನು ಮಾಡೋಣ, ಈಗ ಕಂಡೀಷನ್ ಹಾಕೋಣಲ್ಲ ಡೈರೆಕ್ಟಾಗಿ. ಇಫ್ ಐ ಮಾಡ್ಯುಲಸ್ 2 ನಾಟ್ ಈಕ್ವಲ್ ಟು 0 ಆಗಿತ್ತು ಅಂತಂದರೆ ಏನಾಗಲಿ, ನಮಗೆ ಆವಾಗ ಒಂದು ರೋ ಪ್ರಿಂಟ್ ಆಗಬೇಕು. ಸೊ ಈ ಒಂದು ರೋನ ಪ್ರಿಂಟ್ ಮಾಡಬೇಕು ಅಂತಂದರೆ ಇಲ್ಲಿ ಎಷ್ಟು, ಇದು ಸ್ಕ್ವೇರ್ ಪ್ಯಾಟರ್ನ್ ಆಗಿರೋದ್ರಿಂದ ಈಗ ನನಗೆ ಇಲ್ಲಿ ಕಾಲಮ್ಸ್ಗಳನ್ನು ನಾನು ಪ್ರಿಂಟ್ ಮಾಡ್ತಾ ಹೋಗಬೇಕು. ದಿಸ್ ಇಸ್ ಕಾಲ್ಡ್ ಕಾಲಮ್ಸ್, ರೈಟ್? ಸೊ ಮೀನ್ಸ್ ಲೈಕ್ ದಿಸ್, ಯು ಸಿ ಲೈಕ್ ದಿಸ್. ಓಕೆ, 1 2 3 4 5 ಈ ಥರ. ಸೊ ಕಾಲಮ್ಸ್ನ ಪ್ರಿಂಟ್ ಮಾಡಲಿಕ್ಕೆ ನಾನೇನು ಮಾಡಬೇಕು, ಇವಾಗ ಒಂದು ಲೂಪ್ನ ತೊಗೋಬೇಕು. ಯಾವ ಲೂಪ್ ತೊಗೋತೀನಿ? ಜೆ ಲೂಪ್ನ ತೊಗೋತೀನಿ. ಫಾರ್ ಜೆ ಇನ್ ರೇಂಜ್ ಆಫ್, ಇದು ಎಲ್ಲಿಂದ? ಎನ್ ನಂಬರ್ ಆಫ್ ರೋಸ್, ಹಾಗಾಗಿ ಇದನ್ನು ಕೂಡ ಫಾರ್ ಜೆ ಇನ್ ರೇಂಜ್ ಆಫ್ 1, n+1 ತನಕ ತೊಗೋತೀನಿ. ಇದು ಯಾವುದು? ಕಾಲಮ್ದು. ಕರೆಕ್ಟಾ? ಈಗ ಏನು ಮಾಡೋಣ, ನಾವು ರಿಸಲ್ಟ್ನ ಅಪ್ಡೇಟ್ ಮಾಡ್ತಾ ಹೋಗೋಣ. ರಿಸಲ್ಟ್ ಈಕ್ವಲ್ ಟು ರಿಸಲ್ಟ್ ಪ್ಲಸ್, ಓಕೆ, ಬಂದಿರೋಂತಹ ನಂಬರ್ನ ಸ್ಟ್ರಿಂಗ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿಕೊಂಡು ಪ್ಲಸ್ ಇಲ್ಲೇನು ಬೇಕು ನಮಗೆ, ಒಂದು ಸ್ಪೇಸ್ ಬಿಟ್ಟಿದ್ದೀವಿ. ಹೌದಾ? ಸೊ ಹಾಗಾಗಿ ಪ್ಲಸ್ ಒಂದು ಸ್ಪೇಸನ್ನು ಬಿಡೋಣ. ಆಯಿತಾ? ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಈಗ ನಂಬರ್ನ ಇನ್ಕ್ರಿಮೆಂಟ್ ಮಾಡೋಣ. ನಮ್ ಈಕ್ವಲ್ ಟು num+1. ಓಕೆ, ಸೊ ಈಗ ನಾವು ಇದನ್ನ ಪ್ರಿಂಟ್ ಮಾಡೋಣ ಒಂದ್ಸಲ. ಪ್ರಿಂಟ್ ರಿಸಲ್ಟ್. ಸೊ ಈಗ ಈಚ್ ರೋ ಪ್ರಿಂಟ್ ಆಗಬೇಕು. ಯಾವ ಥರ ಪ್ರಿಂಟ್ ಆಗುತ್ತೆ ನೋಡೋಣ. ಓಕೆ, ನಮಗೆ ಇಲ್ಲಿ 1 2 3 4 5 ಪ್ರಿಂಟ್ ಆಗಿದೆ. ಫಸ್ಟ್ ನಾವು ಇವಾಗ ಇದನ್ನು ಅಚೀವ್ ಮಾಡ್ತೀವಿ ಅಂತಲೇ ತೊಗೊಂಡಿದ್ದು, ಅದು ಪ್ರಿಂಟ್ ಆಗಿದೆ. ಅದನ್ನು ಬಿಟ್ಟು ಇಲ್ಲಿ ಗ್ಯಾಪ್ ಇದೆ, ಮತ್ತು ಇಲ್ಲಿ ಗ್ಯಾಪ್ ಇದೆ, ಮತ್ತು ಇದಿಷ್ಟು ಪ್ರಿಂಟ್ ಆಗಿದೆ. ಹೌದಾ? ಸೊ ಈ ಗ್ಯಾಪ್ಗಳು ಏನು ನಿಮ್ಗೆ ಗೊತ್ತಾದರೆ ಕಂಡುಹಿಡಿರಿ, ಇಲ್ಲ ನಾನೇ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಸೊ ತುಂಬ ಈಸಿ ಇದೆ. ಈಗ ಏನಾಯ್ತು, ಇವಾಗ ನಮಗೆ ರಿಸಲ್ಟು ಪ್ರಿಂಟ್ ಆಯಿತು. ನಮಗೆ ನಮ್ಮ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಪ್ರಕಾರ ನಾವು ಸದ್ಯ ಫಸ್ಟ್ ರೋ ಅಷ್ಟೇ ಫೋಕಸ್ ಮಾಡಿದ್ದು, ಅದು ಯಾವುದ್ರ ಕಡೆಯಿಂದ ಆರ್ಡರ್ ರೋ ಆಗಿತ್ತು, ಲೆಫ್ಟ್ ಟು ರೈಟ್ ಪ್ರಿಂಟ್ ಆಗಿದೆ. ಈಗ ನೆಕ್ಸ್ಟು ನಮಗೆ ಸೆಕೆಂಡ್ ರೋ ಪ್ರಿಂಟ್ ಆಗಬೇಕು, ಅದು ಯಾವುದರಿಂದ? ರೈಟ್ ಟು ಲೆಫ್ಟ್ ಆಗಬೇಕು. ನಾವು ರೈಟ್ ಟು ಲೆಫ್ಟ್ ಬರೋಕ್ಕಾಗುತ್ತಾ? ಇಲ್ಲ. ಸೊ ನಾವೇನು ಮಾಡ್ತೀವಿ, ಇವಾಗ ಲೆಫ್ಟ್ ಟು ರೈಟೇ ಹೋಗ್ತೀವಿ. ಈಗ ಡೈರೆಕ್ಟ್ ಇಲ್ಲಿ ಏನಾಗಿದೆ, ಲೆಫ್ಟ್ ಟು ರೈಟ್ ಹೋಗೋದಾದರೆ ಇದೇನಾಗಿದೆ, 10ಗೆ ಜಂಪ್ ಆಗಿದೆ. ನಾವಿಲ್ಲಿ ಯಾವ ರೀತಿ ಜಂಪ್ ಮಾಡೋದಾಗಿದ್ರೆ? ಕರೆಕ್ಟಾ? ಸೊ ಏನು ಮಾಡೋಣ, ಈ ರಿಸಲ್ಟ್ನ ಸದ್ಯಕ್ಕೆ ತೆಗಿಯೋಣ, ಆಮೇಲೆ ಪ್ರಿಂಟ್ ಮಾಡೋಣ. ಆಯಿತಾ? ಸೊ ಈಗ ಅಕಸ್ಮಾತ್ ಏನಾದರೂ ರೋ ಆಡ್ ಆಗಿಲ್ಲ ಅಂತಂದರೆ ಅದು ಎಲ್ಸ್ ಕೇಸಲ್ಲಿ ಈವನ್ನೇ. ಹೌದಾ? ಸೊ ನಾವು ಇವಾಗ ಏನು ಮಾಡೋಣ ಹಾಗಿದ್ರೆ, ಫಸ್ಟು ಇಲ್ಲಿ ನೋಡಿ ಏನು ಮಾಡೋಣ ಅಂತಂದರೆ, ಈಗ ಇದು 5ಇಂದ ನೆಕ್ಸ್ಟು ಜಂಪ್ ಆಗಬೇಕು. ಸೊ ನಾವು ಯಾವ ರೀತಿ ಜಂಪ್ ಮಾಡ್ಬೋದು? ಈಗ ಎಲ್ಲಿದೆ? ಈಗ ಆಲ್ರೆಡಿ ಒಂದು ತಿಳ್ಕೊಳ್ಳಿ, ಇವಾಗ ಆಲ್ರೆಡಿ ನಮಗೆ 5 ತನಕ ವೇಟ್, ಪ್ರಿಂಟ್ ಸ್ಟೇಟ್ಮೆಂಟ್ ಇಲ್ವಲ್ಲ ಇಲ್ಲಿ. ಓಕೆ,
ಪ್ರಿಂಟ್ ರಿಸಲ್ಟ್. ಇವಾಗ ಆಲ್ರೆಡಿ ನಮಗೆ 5 ತನಕ ಪ್ರಿಂಟ್ ಆಗಿ ನಂತರ ಒಮ್ಮೆ num+1 ಆಗಿದೆ. ಅಂದರೆ ಈಗ ನಮಗೆ ಆಲ್ರೆಡಿ ನಂಬರ್ 6 ಅಲ್ಲಿ ಇದೆ. ಆಯಿತಾ, ಇದು ಮೋಸ್ಟ್ ಇಂಪಾರ್ಟೆಂಟ್, ಸರಿನಾ? ಸೊ ಈಗ ನಾವೇನು ಮಾಡ್ಬೋದು, ಎಲ್ಸ್ ಕೇಸಲ್ಲಿ ನಮ್ ಈಕ್ವಲ್ ಟು, ಆಯಿತಾ, ಏನು ಮಾಡ್ಬೋದು, ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟು, n ರೋಸ್ ಇದೆ, ಹೌದಾ, n ರೋಸ್. ಸೊ num+n ರೋಸ್ ಮಾಡ್ಬೋದಾ, num+n ರೋಸ್ ಮಾಡಿದಾಗ ಎಷ್ಟಾಗುತ್ತೆ? ಸೊ ನಮ್ಮೇಲಿದೆ 6 ಅಲ್ಲಿದೆ, 6 + 5 ರೋಸ್ ಯಾಕೆಂದರೆ 5 ಅಲ್ವಾ. ಸೊ ಹಾಗಾಗಿ 6 + 5 ಎಷ್ಟಾಯಿತು, 11 ಆಯಿತು. ಬಟ್ ನಮಗೆ ಸ್ಟಾರ್ಟ್ ಆಗಬೇಕಾಗಿರೋದು ಎಲ್ಲಿಂದ, 1 - 1 ಇಂದ, ಮೀನ್ಸ್ ಅಂದರೆ 10 ಇಂದ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನಮ್ ಈಕ್ವಲ್ ಟು num+n-1 ಮಾಡ್ತೀನಿ. ಈಗ ನೆಕ್ಸ್ಟು ಆ್ಯಸ್ ಇಟ್ ಈಸ್ ಇದೇ ರೀತಿ ಲೂಪು ಮತ್ತು ರಿಸಲ್ಟ್ ಏನಿದೆಯಲ್ಲ ಇದೇ ಸೇಮ್ ಇದನ್ನೇ ಬರಿತೀನಿ, ಓಕೆನಾ. ಬಟ್ ಫಾರ್ ಎ ಚೇಂಜ್ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ನಮ್ ಈಕ್ವಲ್ ಟು ನಮ್ಮನ್ನ ಡಿಕ್ರಿಮೆಂಟ್ ಮಾಡ್ತೀನಿ. ಯಾಕೆಂದರೆ ಈಗ ನನಗೆ 10, 9, 8, 7, 6 ಈ ರೀತಿ ಪ್ರಿಂಟ್ ಆಗ್ತಾ ಹೋಗಬೇಕು. ಸೊ ಈಗೇನು ಮಾಡ್ತೀನಿ, ನಮ್ ಈಕ್ವಲ್ ಟು num-1 ಅನ್ನು ಮಾಡ್ತೀನಿ. ಈಗ ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟ್ ರಿಸಲ್ಟ್. ಈಗ ನಾವು ಫಸ್ಟ್ 2 ರೋ ಮಾತ್ರ ಫೋಕಸ್ ಮಾಡೋಣ. 1 2 3 4 5 6 7 8 9 10 ಕರೆಕ್ಟಾಗಿ ವರ್ಕ್ ಆಗಿದೆ, ಹೌದಾ. ಬಟ್ ಇಲ್ಲಿ ನೆಕ್ಸ್ಟ್ ರೋ ಇಂದ ನಮಗೆ ಪ್ರಾಬ್ಲಮ್ ಆಗಿದೆ. ಯಾಕೆ, ನಾವು ತೊಗೊಂಡಿರೋದು ಒಂದೇ ನಂಬರು, ಹೌದಾ, ನಮ್ಮನ್ನು ಒಂದೇ ಒಂದು ವೇರಿಯೇಬಲ್ಲು. ಅದು ಏನಾಯಿತು, ಅದು ಕರೆಕ್ಟಾಗಿ ವರ್ಕ್ ಮಾಡಿದೆ. ಇಲ್ಲಿ 6 ಆಯಿತು, ಅದಾದ ನಂತರ ಮತ್ತೆ ನಾವು ರೋನ ಇಟ್ಕೊಂಡು ರೋ ಪ್ಲಸ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಮುಂದೆ ಹೋಗಿದೆ ಅಂತ -1 ಮಾಡಿಕೊಂಡು, ಸೊ ಲೆಫ್ಟ್ ಟು ರೈಟ್ ಬಂದ್ವಿ, ಸಾರಿ ರೈಟ್ ಟು ಲೆಫ್ಟ್ ಬಂದ್ವಿ, ಹೌದಾ. ಈಗ 6 ಅಲ್ಲಿದೆ. ಸೊ ಇವಾಗ 6 ಕೊನೆಗೆ ಬರಬೇಕಾದ್ರೆ ಅದೇನಾಯಿತು, ಮೈನಸ್ ಆಗೇ ಬಂತು ಒಂದು ವ್ಯಾಲ್ಯೂ. ಅದಕ್ಕೆ ಅದೇನಾಯಿತು, ಇವಾಗ 6 - 1 5 ಅಲ್ಲಿದೆ. ಈಗ ನಮ್ಗೆ ಇಲ್ಲಿ ಆ್ಯಕ್ಚುಲಿ ಏನು ಪ್ರಿಂಟ್ ಆಗಬೇಕು, 11 ಪ್ರಿಂಟ್ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡ್ಬೋದು, ಇಲ್ಲಿ ಈ ಏನು ಆಡ್ ರೋ ಇಂದ ಈವನ್ ರೋಗೆ ಬಂದಾಗ ಈ ಕಂಡೀಷನ್ನ ಒಮ್ಮೆ ಹಾಕಿದ್ವಿ. ಅದೇ ರೀತಿ ಇಲ್ಲಿ ಅದೇ ಕಂಡೀಷನ್ನ ಈವನ್ ರೋ ಇಂದ ನೆಕ್ಸ್ಟ್ ಈಗ ಆಡ್ ರೋ ಹೋಗಬೇಕಾದ್ರೂ ಹಾಕ್ಬೋದಾ. ಬಟ್ ಇಲ್ಲಿ ಏನು ಅಂತಂದರೆ ಇದನ್ನು ನಾವು ಪ್ಲಸ್ ಮಾಡಬೇಕು ಅಷ್ಟೇ. ಇವಾಗ ಏನಾಯಿತು, 5 ಇತ್ತು ನಂಬರು, 5 ಇಂದ 5 + 5 10 ಆಯಿತು, 10 + 1 11 ಆಯಿತು. ಸೊ ಇವಾಗ ನಮಗೆ 11 ಇಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ. ಸೊ 11 ಇಂದ ಸ್ಟಾರ್ಟ್ ಆಗಿ 15ಗೆ ಎಂಡ್ ಆಗುತ್ತೆ. 15ಗೆ ಎಂಡ್ ಆದ ನಂತರ ಎಗೈನ್ ಇಲ್ಲಿ ಬಂದಾಗ 15 ಪ್ಲಸ್ ರೋಸ್ ಎಷ್ಟು 5 20, ಸಾರಿ 16 + 5 21 -1 20, ಕರೆಕ್ಟಾ. ಆವಾಗ ಕರೆಕ್ಟಾಗಿ ಮತ್ತೆ ಇದು ಕೂಡ ವರ್ಕ್ ಆಗುತ್ತೆ. ಸೊ ನಮಗೆ ಈಗ ನಾವು ಅಂದ್ಕೊಂಡಿರೋ ಔಟ್ಪುಟ್ನ ಅಚೀವ್ ಮಾಡ್ತೀವಿ. ಸೊ ಎಸ್, ಔಟ್ಪುಟ್ನ ಅಚೀವ್ ಮಾಡಿದ್ದೀವಿ, ಕರೆಕ್ಟಾ. ಓಕೆ, ಸೊ ಇದು ನಂಬರ್ ಸ್ನೇಕ್ ವೇವ್ ಪ್ಯಾಟರ್ನ್ ಆಗಿತ್ತು. ಈಗ ಇದೇ ಥರ ನಾವು ಆಲ್ಫಾಬೆಟ್ಸಿಗೆ ಮಾಡೋಣ. ಆಲ್ಫಾಬೆಟ್ಸಿಗೆ ಇನ್ನೇನು ಚೇಂಜಸ್ ಇಲ್ಲ. ಇಲ್ಲಿ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಈಗ ಇದೇ ನಂಬರ್ನ ನಾವೇನು ಮಾಡೋಣ, ಅಥವಾ ಬೇಡ ಬಿಡಿ ನಂಬರ್ ಬೇಡ, ಕ್ಯಾರೆಕ್ಟರ್ ಅಂತ ತೊಗೊಂಬೋಣ, ಚೇಂಜ್ ಮಾಡೋಣ. ಕ್ಯಾರೆಕ್ಟರ್ ಈಕ್ವಲ್ ಟು ಏನು ಮಾಡೋಣ, 65ಗೆ ಇದನ್ನು ಅಪ್ಡೇಟ್ ಮಾಡೋಣ. ಓಕೆ, ಸೊ 65 ಯಾಕೆ ಅಂತಂದರೆ ನಾವಿಲ್ಲಿ ನೆಕ್ಸ್ಟ್ ಒಂದು CHR ಅಂತ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ಈ ಫಂಕ್ಷನ್ ಏನು ಮಾಡುತ್ತೆ ಅಂತ ಅಂದರೆ ಯೂನಿಕೋಡ್ಸನ್ನು ತೊಗೊಂಡ್ಬಿಟ್ಟು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಈಗ ಆ್ಯಸ್ ಆಫ್ ನಾವು 65 ಅನ್ನೋದೇನು ಅಂತಂದರೆ ಅದು ಕ್ಯಾಪಿಟಲ್ A. ಓಕೆ, ಸೊ ಎಸ್, ಈಗ ಏನು ಮಾಡಿದ್ವಿ, 65 ಅಂತ ತೊಗೊಂಡಿದ್ದೀವಿ ಕ್ಯಾರೆಕ್ಟರ್ ಈಕ್ವಲ್ ಟು. ಸೊ ಸೇಮ್ ಆ್ಯಸ್ ಇಟ್ ಈಸ್, ಈಗ ನಮ್ಗೆ ಇಲ್ಲಿ ಏನಾಗಬೇಕು, ABCDE ತನಕ ಪ್ರಿಂಟ್ ಆಗಬೇಕು, ಹೌದಾ. ಸೊ ಈಗ ಇಲ್ಲೇನಾಯಿತು, ರಿಸಲ್ಟು ಎಂಟಿ ಇದೆ. ಈಗ ಆರ್ಡ್ರು ಕರೆಕ್ಟೇ ಇದೆ, ಎಲ್ಲ ಕೂಡ ಕರೆಕ್ಟ್ ಇದೆ. ಬಟ್ ಇಲ್ಲೇನು ಮಾಡೋಣ ನಾವು ಇವಾಗ ಅಂತಂದರೆ, ಈಗ ನಾವಿಲ್ಲಿ CHR ಫಂಕ್ಷನ್ನ ಹಾಕ್ಕೊಂಡು ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡೋಣ. ಓಕೆ, ಅಗೇನ್ ಇಲ್ಲಿ ಕ್ಯಾರೆಕ್ಟರ್ ನಮಗೆ ಜಾಸ್ತಿ ಆಗಲಿ, ಒಂದು ಇಂಕ್ರಿಮೆಂಟ್ ಆಗಲಿ, ಸಾರಿ. ಓಕೆ, ಸೊ ಎಸ್, ಈಗ ನೆಕ್ಸ್ಟು ಈಗ ಇಂಕ್ರಿಮೆಂಟ್ ಆಯಿತು. ಅದೇ ರೀತಿ ಇಲ್ಲೂ ಕೂಡ ಏನಾಗಲಿ, ಕ್ಯಾರೆಕ್ಟರ್ ಈಕ್ವಲ್ ಟು ಕ್ಯಾರೆಕ್ಟರ್ ಪ್ಲಸ್ n-1 ಆಗಲಿ, ಹೌದಾ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಅದನ್ನೇ ಮಾಡೋಣ. ಫಂಕ್ಷನ್ ಕ್ಯಾರ್, ಮತ್ತೆ ಇಲ್ಲಿ ಕ್ಯಾರೆಕ್ಟರ್ -1 ಆಗಲಿ. ಸೊ ಇಲ್ಲೂ ಕೂಡ ಅದೇ. ಸೊ ಎಸ್, ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ABCDE FGHIJ KLMNO PQRST UVWXY. ಓಕೆ, ಮೇಯ್ನ್ಲಿ ಇಲ್ಲಿ ನೀವು ಆಲ್ಫಾಬೆಟ್ಸ್ದು ಪ್ರಿಂಟ್ ಮಾಡಬೇಕಾದ್ರೆ ಅಥವಾ ನೀವು ಟೈಪ್ ಮಾಡಿ ಬರಿಬೇಕಾದ್ರೂ ಕೂಡ ಇಂಡೆಂಟೇಷನ್ ತುಂಬ ಇಂಪಾರ್ಟೆಂಟು. ಒಂದು ಚೂರು ಇಂಡೆಂಟೇಷನ್ ಪ್ರಾಬ್ಲಮ್ ಆದ್ರೂ ಭಾಳ ಕಷ್ಟ. ಓಕೆ,
ಸೊ ಇದು ಈಸಿ ಇದೆ ಅಂತ ಹೇಳಿ ನಾನು ಇದೇ ಕೋಡಲ್ಲೇ ಮಾಡಿಫಿಕೇಷನ್ ಮಾಡಿದೆ, ಆಯಿತಾ. ಆಮೇಲೆ ನಿಮಗೆ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ನೀವು ನಂಬರ್ಸಲ್ಲೇ ಟ್ರೈ ಮಾಡಿ, ಆಯಿತಾ. ಈ ಆಲ್ಫಾಬೆಟ್ಸಲ್ಲಿ ಅಷ್ಟು ಕರೆಕ್ಟಾಗಿ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ. ಓಕೆ, ಆ್ಯಸ್ ಆಫ್ ನಾನೇನು ಹೇಳಿದೆ ಅಂತಂದರೆ ಇದು ಸ್ಕ್ವೇರ್ ಪ್ಯಾಟರ್ನ್ ಅಂತ ಹೇಳಿದೆ ಅಲ್ವಾ. ಸೊ ನಂಬರ್ ಆಫ್ ರೋಸ್ ಎಷ್ಟಿರುತ್ತೋ ಈಚ್ ಕಾಲಮಲ್ಲೂ ಈಚ್ ರೋದಲ್ಲೂ ಕೂಡ ಅಷ್ಟೇ ಕಾಲಮ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಸೊ ಇದನ್ನು n=7 ತಗೋತೀನಿ. ಓಕೆ, ಸೊ ಇಲ್ಲೇನಾಗಿದೆ, ಈಚ್ ರೋದಲ್ಲೂ ಕೂಡ 7 ಕಾಲಮ್ಸೇ ಪ್ರಿಂಟ್ ಆಗಿದೆ. ಸೊ ಹಾಗೆ ಓವರ್ ಆಲ್ ನೋಡಿದ್ರೆ 7 ರೋಸ್ ಇದೆ ಇದು, ಆಯಿತಾ. ಓಕೆ, ಇದನ್ನು ನಾನಿವಾಗ ವೆಯ್ಟ್ ನಂಬರಲ್ಲಿ ತೋರಿಸ್ಬಿಟ್ರೆ ಇನ್ನೂ ಚೆನ್ನಾಗಿ ಐಡಿಯಾ ಬರುತ್ತೆ, ಹೌದಾ. ಓಕೆ, ಇವಾಗ ರನ್ ಮಾಡೋಣ ಇದನ್ನ. ಓಕೆ, ಇದನ್ನೀಗ 7 ರೋಸ್ ಮಾಡೋಣ. ಸೊ ವರ್ಕ್ ಆಗಿದೆ, ಹೌದಾ. ಓಕೆ, ಥ್ಯಾಂಕ್ ಯು.